ಜಾಗ ಮರ ಇದೆ, ಇಲ್ಲಿ ಇಷ್ಟೊತ್ನಾಗ ಬರಕ್ಕೆ ಹೆದರಿಕೋತಾರೆ. ಅಲ್ಲೇನೋ ಸೌಂಡ್ ಬರ್ತಾ ಇತ್ತಲ್ಲ, ಯಾರೋ ಹೇಳ್ತಿದ್ರು ಈ ಮರದ ಕೆಳಗಡೆ ದೆವ್ವ ಇದೆ ಅಂತ ಹೇಳ್ತಿದ್ರು. ದೇವರೊಳಗೂ ಭಯ ಇದೆ, ತಮಾಷೆ ಅಲ್ಲ, ದೇವರೊಳಗೂ ಭಯ ಇದೆ. ಲೈಟ್ ಅಲ್ಲಿತ್ತಲ್ಲ, ಇಲ್ಲಿಗೆ ಯಾಕೆ ತಂದ್ರು? ಅಲ್ಲೇನೋ ಕಾಣಿಸ್ತಾ ಐತೆ. ಅಲ್ಲೇನೋ ಶಬ್ದ ಆಗ್ತಾ ಇದೆ. ಇದು ಒಂದೊಂದ್ಸರಿ ದೆವ್ವಗಳ ಇಟ್ಕೊಂಡಿರ್ಬೇಕು, ಆಗ್ತಾ ಇಲ್ಲ. ಹೊಟ್ಟೋಯ್ತು ನನ್ನ ಮೊಬೈಲು ಕೂಡ. ಯಾರೋ ಅಲ್ಲಿ ಕೂತಿದ್ದಾರೆ ಅನ್ಸುತ್ತೆ. ಇಲ್ಲ ಸರ್, ಹಾಗಾದ್ರೆ ಇವತ್ತು ಮಂಗಳವಾರ ಜುಲೈ 14ನೇ ತಾರೀಕು, ಇವತ್ತು ಅಮಾವಾಸ್ಯೆ. ನಮ್ ಚಾನೆಲ್ ಮೂಲಕ ನಿಮ್ಗೆ ಓಪನ್ ಚಾಲೆಂಜ್ ಆಗ್ತಾ ಇದೀನಿ. ನೀವು ಇಷ್ಟೊತ್ತು ಬರೀ ಮಾತಲ್ಲಿ ಹೇಳೋದಲ್ಲ ಸರ್, ಬನ್ನಿ, ಯಾರೋ ಸುಳ್ಳ್ಯಾದ ಒಬ್ಬ ಮೇಲೆ ಚಾಲೆಂಜ್ ಹಾಕೋರೆ, ಬನ್ನಿ ನೈಟು ಇವತ್ತು ದೆವ್ವಗಳು ಮಾತಾಡುತ್ತೆ ಅಂತ ಅಮಾವಾಸ್ಯೆ ದಿನ ಅಂತ ಹೇಳೋರೆ. ನಿಮ್ಗೆ ಏನಾದ್ರು ಚಾಲೆಂಜ್ ಅಕ್ಸೆಪ್ಟ್ ಇದ್ರೆ ಬನ್ನಿ ಸರ್, ಹೋಗೋಣ. ಎಸ್ ಸ್ನೇಹಿತರೆ, ಇವತ್ತು ಮಂಗಳವಾರ 14/7/2026 ಮಂಗಳವಾರ ನಮ್ಮ ಹರೀಶ್ ನನ್ನ ಮೇಲೆ ಚಾಲೆಂಜ್ ಹಾಕಿದ್ದ. ನಾನು ಈಗಲೂ ಹೇಳ್ತಾ ಇದ್ದೀನಿ, ಯಾವುದೇ ಮಶಾಣಕ್ಕೆ ಕರ್ಕೊಂಡು ಹೋಗ್ಲಿ, ಅವರು ಈಗ ತಾನೇ ಊತಿರೋ ಮಶಾಣಕ್ಕೆ ಕರ್ಕೊಂಡು ಹೋಗ್ಲಿ, ಅಲ್ಲೇ ಜೀವಂತ ಸಮಾಧಿ ಆಗ್ತೀನಿ. ಕ್ಯಾಮ್ರಾಗಳು ತಗೊಂಡೋಗಿ ಅಲ್ಲೆಲ್ಲ ದೆವ್ವಗಳಿದೆ, ಅಲ್ಲಿ ನೆಗೆಟಿವ್ ಇದೆ ಅಂತ ಈ ವಾಟ್ಸಪ್ ಅಲ್ಲಿ ಫೇಸ್ಬುಕ್ ನಲ್ಲಿ ಢೋಂಗಿ ತರ ಆಟ ಆಡ್ತಾ ಇದ್ದಾರೆ ಕೆಲವರು. ಬನ್ನಿ, ಇವತ್ತು ಮಂಗಳವಾರದ ಅಮಾವಾಸ್ಯೆಯಂದು, ಅದು ವರ್ಷಕ್ಕೊಂದೇ ಸರಿ ಬರೋದು. ಈ ಅಮಾವಾಸ್ಯೆ ದಿವಸ ನಾವು ಇವರು ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲೂ ಜೀವಂತವಾಗಿದ್ದು ಸತ್ತವ್ರ ಜೊತೆ ಮಲಿಕೊಂಡು ಎಲ್ಲೆಲ್ಲಿ ನೆಗೆಟಿವ್ ಇದೆ ಅನ್ನೋದನ್ನ ನೋಡ್ಕೊಂಡು ಒಬ್ಬನೇ ಕ್ಯಾಮ್ರಾ ಇಡ್ಸ್ಕೊಂಡಿರ್ತೀನಿ. ಅವೇನಾರ ಆತ್ಮಗಳು ನನ್ನ ಜೊತೆ ಮಾತಾಡಿದ್ರೆ ಆ ಸತ್ಯನ ನಿಮ್ಮ ಮುಂದೆಗೆ ಇಡ್ತೀನಿ. ಬನ್ನಿ, ಈ ಮಂಗಳವಾರ ಆತ್ಮದೊಂದಿಗೆ ನಾನು ಏನು ಮಾತಾಡಿದ್ದೀನಿ, ದೆವ್ವಗಳೊಂದಿಗೆ ಏನು ಮಾತಾಡಿದ್ದೀನಿ, ಅಥವಾ ದೆವ್ವಗಳು ಹುಲಿಕಲ್ ನಟರಾಜ್ನ ಬ್ಲಾಸ್ಟ್ ಮಾಡಿಬಿಟ್ರ ಅಲ್ಲಿ ದೆವ್ವಗಳು ಗೆಲ್ತಾ, ಹುಲಿಕಲ್ ನಟರಾಜ್ ಗೆಲ್ತಾ, ಸತ್ಯ ಅನ್ನೋದನ್ನ ಮುಂದಿನ ಎಪಿಸೋಡಲ್ಲಿ ಇವ್ರ ಚಾಲೆಂಜನ್ನು ಸ್ವೀಕರಿಸಿ ಹೋಗ್ತಾ ಇದ್ದೀನಿ. ನಮಸ್ಕಾರ. ಜೀವಂತ ಇದ್ರೆ ಆ ದೆವ್ವಗಳು ಆತ್ಮಗಳು ನನ್ನನ್ನು ಬಿಟ್ಟಿದ್ರೆ ನಿಮ್ಮ ಮುಂದೆ ಬಂದು ಕೂತ್ಕೋತೀನಿ. ಇಲ್ದಿದ್ರೆ ಆತ್ಮಗಳಾಗೆ ದೆವ್ವಗಳಾಗೆ ಬರ್ಬೇಕಾಗತ್ತೆ. ನೋಡೋಣ ಏನಾಗಿ ಬರ್ತೀನಿ. ಚಾಲೆಂಜ್ ಸರ್. ವೀಕ್ಷಕರೇ, ಉಳ್ಕಾಲ್ ನಟರಾಜ್ ಅವರು ಪ್ರಚಾರ ಪ್ರಿಯರ, ಇಲ್ಲ ನಿಜವಾಗ್ಲೂ ಪವಾಡ ಭಂಜಕರ, ಇಲ್ಲ ಇದನ್ನೇನಾದ್ರೂ ಅವರು ಫೇಮಸ್ ಆಗಿ ದುಡ್ಡು ಮಾಡ್ಬೇಕು ಅಂತ ಹೊರಟವ್ರ? ಏನು ಇವ್ರ ಉದ್ದೇಶಗಳು? ಮೂಲ ಉದ್ದೇಶ ಏನು? ಮೂಢನಂಬಿಕೆನ ಹೋಗ್ಸೋದ, ಮೂಲವಾಗಿ ಇವ್ರು ದುಡ್ಡು ಮಾಡೋದ? ಇಲ್ಲ ಈ ವಿಚಾರಗಳನ್ನ ಇವ್ರು ಇಟ್ಕೊಂಡು ಸ್ವಂತಕ್ಕೆ ಲಾಭ ಇಟ್ಕೊಂಡು ಏನಾದ್ರೂ ಜನಗಳಿಗೆ ಮೋಸ ಮಾಡ್ತಾವ್ರ? ಇವತ್ತು ಮಂಗಳವಾರ ನೈಟು ಹೋಗಿ ಅದನ್ನಷ್ಟನ್ನು ಬಯಲು ಮಾಡೋಣ. ನಮ್ಮ ಚಾನಲ್ ಮೂಲಕ ನಾವು ಹೋಗಿ ಅದನ್ನ ಕಂಪ್ಲೀಟ್ ಆಗಿ ಶೂಟ್ ಮಾಡಿ ಅನ್ಕಟ್ಟಿಂಗ್ ವಿಡಿಯೋಸ್ನ ನಾವು ಹಾಕ್ತೀವಿ. ನಿಮ್ಮಲ್ಲೂ ಯಾವ್ದಾದ್ರು ಪ್ರಶ್ನೆಗಳು, ಸಂದೇಹಗಳು ಉಳ್ಕಾಲ್ ನಟರಾಜ್ ಅವ್ರ ಮೇಲೆ ಇದ್ರೆ ನೀವು ಕೂಡ ಕಮೆಂಟ್ ಹಾಕ್ಬೋದು. ಆ ಪ್ರಶ್ನೆಗಳನ್ನ ನೇರವಾಗಿ ಯಾವ್ದೇ ರೀತಿ ಕಟಿಂಗ್ಸ್ ಇಲ್ದಂಗೆ ನಿಮ್ಮ ಪ್ರಶ್ನೆನೇ ನಾನು ಫೋಟೋ ಇಟ್ಕೊಂಡು ಅವ್ರಿಗೆ ನಾನು ನೇರವಾಗಿ ಕೇಳ್ತೀನಿ. ಏನಾದ್ರೂ ನಿಮ್ಮ ಸಂದೇಹಗಳು, ನಿಮ್ಮ ಯಾವುದೇ ಸಂದೇಹಗಳಿದ್ರು ಕಮೆಂಟ್ ಮೂಲಕ ತಿಳಿಸಿ, ನಾನು ನೇರವಾಗಿ ತಿಳಿಸುವಂತ ಕೇಳುವಂತ ಪ್ರಶ್ನೆ ಮಾಡ್ತೀನಿ. ಸರ್, ನಾನು ನಿಮ್ಗೆ ಇಲ್ಲಿಗೆ ಬಿಡಲ್ಲ, ಇನ್ನು ಮುಂದುವರ್ಸ್ತೀನಿ ಸರ್. ಥ್ಯಾಂಕ್ ಯು.
ಇವತ್ತು ನಮ್ಮ ದೊಡ್ಡಬಳ್ಳಾಪುರ ಸುದ್ದಿಯ ನೇತಾರರಾದ ಹರ್ಷಿತ್ ರವರು ನನಗೊಂದು ಚಾಲೆಂಜ್ ಮಾಡಿದರು. ಸರ್, ಅದು ನೀವು ತಾಕತ್ತಿದ್ರೆ ಅವನ್ಯಾರು ಸುಳ್ಯದ ವ್ಯಕ್ತಿ ಮಂಗಳವಾರ ಬರುವಂತ ಅಮಾವಾಸ್ಯೆ ದಿವಸ ನಿಮಗೆ ಶಕ್ತಿ ಇದ್ರೆ ಮಶಾನದಲ್ಲಿ ತಿರುಗಾಡಿ, ದೇವುಗಳು ಮಾತಾಡ್ತವೆ, ಆತ್ಮಗಳು ಮಾತಾಡ್ತವೆ ಅಂತ. ನಾನು ಹೇಳೋದು ಯಾವತ್ತೂ ಹೇಳ್ತಾ ಇದ್ದೀನಿ, ಸತ್ತವ್ರು ಯಾವತ್ತೂ ಕೂಡ ದೆವ್ವಗಳಾಗಿಲ್ಲ ಇಲ್ಲಿವರೆಗೂ. ಆತ್ಮಗಳು ಅನ್ನೋದೇ ಇಲ್ಲ. ಕಾಣದ ದೆವ್ವಗಳು ಈ ಪ್ರಪಂಚದ ಮೇಲಿಲ್ಲ, ಕಾಡುವ ಮನುಷ್ಯ ದೆವ್ವಗಳು ನಮ್ಮ ನಡುವೆ ಇದ್ದಾರೆ. ಬನ್ನಿ, ಅವ್ರು ಹೇಳ್ದಾಗೆ ನಾನು ಕೂಡ ಒಂದಿಷ್ಟು ಇವತ್ತು ಮಂಗಳವಾರ 14/7/2026 ಮಂಗಳವಾರ ರಾತ್ರಿ 10 ಗಂಟೆನಲ್ಲಿ ಇಡೀ ರಾತ್ರಿ ಮಶಾನದಲ್ಲಿ ಮಲಗಿಕೊಳ್ತೀನಿ. ನೋಡೋಣ ಯಾವ ದೆವ್ವಗಳು ಬರ್ತವೆ ಅಂತ. ಇನ್ನು ಮುಂದೆ ಇಲ್ಲಿ ನೋಡ್ತಾ ಇದ್ದೀರಿ, ಇದ್ರೊಳಗಡೆ ತಿರುಗಾಡಕ್ಕೆ ಎದುರ್ಕೊಳ್ತಾರೆ ಇಲ್ಲಿಗೆ. ಆದ್ರೆ ಇಲ್ಲಿ ನಿಂತ್ಕೊಂಡು, ಇದ್ರೊಳಗಡೆ ನಿಂತ್ಕೊಂಡು ನಾನು ನೋಡಿದಿರಿ ಇಲ್ಲೆಲ್ಲ ಈ ಜಾಗದಲ್ಲಿ ನಾನೊಬ್ಬನೇ ಇರ್ತೀನಿ ಬೇಕಾದ್ರೆ. ಇದೆಲ್ಲವೂ ಕೂಡ ಈ ಜಾಗ ಮರ ಇದೆ, ಇಲ್ಲಿ ಇಷ್ಟೊತ್ನಾಗ ಬರಕ್ಕೆ ಹೆದರಿಕೋತಾರೆ. ನೋಡಿ, ನೀವು ಹೇಳ್ಬೋದು ನಿಮ್ಮಂತ ಕ್ಯಾಮ್ರಾ ಇದೆ, ಲೈಟ್ ಇದೆ, ಅದಕ್ಕೆ ನೀವು ಇಲ್ಲಿ ಬಂದು ನಿಂತಿದ್ದೀರಿ ಅಂತ. ಹಗಲಿನಲ್ಲೇ ಈ ಜಾಗದಲ್ಲಿ ನಿಂತ್ಕೊಳ್ಳೋಕೆ ಗಾಬರಿ ಆಗುತ್ತೆ, ಹುಳ ಹಪ್ಪಟೆಗಳಿರ್ತವೆ. ನಾನು ಆರಾಮ್ಸೆ, ಇಲ್ಲೂ ಜಾಗ ಇದೆ, ನೋಡೋಣ ಯಾವ ದೆವ್ವ ಬರುತ್ತೆ ಏನ್ ಬರುತ್ತೆ ಅಂತ ಮಣಿಕೊಂಡು ಇಡೀ ಇಂಥ ಜಾಗದಲ್ಲಿ ಮಶಾನದಲ್ಲಿ ಮನೆಯಲ್ಲಿ ಮಲಿಕೊಂಡ್ರೆ ನಿದ್ದೆ ಬರೋದು ಕಷ್ಟ ಇದೆ. ಈ ಜಾಗದಲ್ಲಿ ಮಲಿಕೋತೀನಿ. ಮನಸ್ಸು ಸರಿಯಾಗಿದ್ರೆ ನಮ್ಗೆ ಇಲ್ಲಿ ಹುಳಾಪ್ಟೆಗಳು ಇದ್ರೆ ಕಷ್ಟ ಅಂತ ಅಷ್ಟೇ. ಅದು ಬಿಟ್ರೆ ನೋಡೋಣ, ಈ ಮರದ ಕೆಳಗಡೆ ಇಲ್ಲೆಲ್ಲಾರ ಇದ್ರೆ ನೀವು ನೋಡಿ, ಮರನೂ ಕೂಡ ಎಷ್ಟು ಚೆನ್ನಾಗಿದೆ. ಮೇಲ್ಗಡೆ ನೋಡಿ, ಸ್ವಲ್ಪ ನಿದ್ದೆ ಮಾಡ್ತೀನಿ ಇಲ್ಲಿ. ಇನ್ನು ಕೆಲವರು ಹೇಳ್ತಾರೆ ಮಾಂಸ ತಿಂದು ಮಶಾನದಲ್ಲಿ ತಿರುಗಾಡಬಾರ್ದು ಅಂತ. ಅಲ್ಲ, ಈ ಮಾಂಸ ದೇಹನೇ ಮಾಂಸದ ಒಂದು ತಡಿಕೇರಿ. ತಿಂದ್ಬಿಟ್ರೆ ಏನಾಗುತ್ತೆ? ಖಂಡಿತ ಏನೂ ಆಗಲ್ಲ. ಕಾಣದ ದೆವ್ವಗಳನ್ನ, ಆತ್ಮಗಳನ್ನ ಹಿಡ್ಕೊಂಡು ಲಕ್ಷಾಂತರ ರೂಪಾಯಿ ಪೀಕೋರು. ದುಡ್ಡು ಪೀಕ್ಲಿ, ದುಡ್ಡಿದೆ ಕೊಡ್ತಾರೆ. ಮನಸ್ಸು ಡಿಪ್ರೆಷನ್ಗೆ ಹೋದ್ರೆ, ಆನ್ಸೈಟಿಗೊಳಗಾಗಿದ್ರೆ, ಸೈಕೋಗಳಾದ್ರೆ ಯಾರು ಅದನ್ನೆಲ್ಲ ಹಂಚ್ಕೊಳ್ಳೋಂಥವ್ರು ಮತ್ತೆ ಬರೆಸ್ಲಿಕ್ಕೆ ಸಾಧ್ಯ ಆಗತ್ತಾ? ಯೋಚನೆ ಮಾಡಿ. ನಾನು ಇಲ್ಲಿ ಯಾವ್ದಾರ ದೆವ್ವ ಗಿವ್ವ ಹೆಣ್ಣು ದೆವ್ವ ಬಂದ್ರೆ ನನಗೆ ತುಂಬಾ ಖುಷಿ ಅಂತ ಹೇಳಿ ಮಲಗಿದ್ದೀನಿ. ನೋಡೋದು ಏನಾಗತ್ತೆ. ಮರ್ತ್ಬಿಟ್ಟಿದ್ದೆ ನಾನು. ಈಗ ಅರ್ಥ ಆಯ್ತು. ನೀವು ಕಾಲಲ್ಲಿ ಚಪ್ಪಲಿ ಹಾಕಿದ್ದೀರಿ, ಬರಲ್ಲ ನಿಮ್ಮ ಹತ್ರಕ್ಕೆ ಅಂತ. ಹೌದಲ್ವಾ? ಚಪ್ಪಲಿ ಹಾಕಿದ್ದೀನಲ್ವಾ? ಅಲ್ಲೇನೋ ಸೌಂಡ್ ಬರ್ತಾ ಇತ್ತಲ್ಲ, ಹೌದಲ್ಲ? ಇಲ್ಲ, ಅಲ್ಲಿ ಯಾವುದೋ ಹುಳ ಇರಬೇಕು, ದೆವ್ವ ಅಲ್ಲ. ಅಲ್ಲಿ ಒಳಗಡೆ ಇರಬೇಕು, ಇದ್ದೇ ಇರುತ್ತೆ. ವಾಸಸ್ಥಾನ ಅಲ್ವಾ, ಇದ್ದೇ ಇರಬೇಕು. ನಾವಿವತ್ತು ಹಾವುಗಳು, ಪಕ್ಷಿಗಳು, ಪ್ರಾಣಿಗಳು ವಾಸ ಮಾಡೋ ಜಾಗನ ಕಿತ್ತಾಕೊಂಡ್ಬಿಟ್ಟಿದ್ದೀವಿ. ಅದಕ್ಕೆ ಅವೆಲ್ಲ ಕಾಡಿನಿಂದ ನಾಡಿಗೆ ಬರ್ತಾ ಇದ್ದಾವೆ.
ಎಸ್, ಬನ್ನಿ. ಯಾರೋ ಸತ್ತಿದ್ದಾರೆ, ಅಲ್ಲಿ ಸಮಾಧಿ ಇದೆ. ಮಂಗಳವಾರ ಅಲ್ಲಿಗೆ ಹೋಗ್ತೀನಿ, ಅವ್ರ ಪಕ್ಕದಲ್ಲಿ ಮನೆ ಕೇಳ್ತೀನಿ, ಅವ್ರು ಎದ್ದು ಬರ್ತಾರ ನೋಡೋಣ. ನಾನೇ ಯಾಕ್ರಯ್ಯ ಓಡೋಯ್ತೀರಿ? ನೀವು ಅಲ್ರಪ್ಪ, ನಾನೇ ಯಾಕ್ರಪ್ಪ ಓಡೋಯ್ತೀರಿ? ಹಿಂಗ್ ಎದ್ರಿಕೊಳ್ಳೋರು ಇರೋವರೆಗೂ ಎದುರಿಸೋರು ಇದ್ದೇ ಇರ್ತಾರೆ. ಯಾರು ಹೇಳ್ತಿದ್ರು ಈ ಮೂರದ ಕೆಳಗಡೆ ದೆವ್ವ ಇದೆ ಅಂತ ಹೇಳ್ತಿದ್ರು. ಅಯ್ಯೋ, ಆ ದೆವ್ವನೇ ಹುಡಿಕೊಂಬಂದೆ. ಶಿವ, ನೋಡಿ ಆ ಮರದೊಳಗಡೆ ಒಂದ್ ಮರ. ಸ್ನೇಹಿತರೆ, ನಾನು ಕೆಂಪೇಗೌಡ ಅಂತ, ಪತ್ರಕರ್ತ. ಇವತ್ತೇನು ಹುಲಿಕಲ್ ನಟರಾಜ್ ಸರ್ ಇಲ್ಲಿ ಬಂದಿದ್ದಾರೋ, ಬಂದು ಇವತ್ತು ಅಮಾವಾಸ್ಯೆ ಮಣ್ಣೆತ್ತಿನ ಅಮಾವಾಸ್ಯೆನ ಅಂತ ಏನು ಹೇಳ್ತಾರೆ. ಬಟ್ ಇಲ್ಲಿ ಬಂದಿರೋದು ಇಲ್ಲಿವರೆಗೂ ಬಂದಿದ್ದೀನಿ, ಭಯ ಆಗ್ತೈತೆ. ಇವ್ರ ಹಿಂದೆ ಹೆಂಗ್ ಮುಂದುವರಿಯೋದು ಒಂಚೂರು ಭಯನೇ ಆಗ್ತೈತೆ. ಯಾಕೆ ಭಯ ಆಗುತ್ತೆ? ಯಾಕಂದ್ರೆ ಮನೆಯಲ್ಲಿ ಒಂದು ನಂಬಿಕೆ ಅವತ್ತಿಂದ ಈ ರೀತಿ ಇದ್ ಮಾಡ್ಕೊಂಡ್ಬಿಟ್ಟಿದೀವಿ. ಹಿಂಗೆ ಅಮಾವಾಸ್ಯೆ ದಿವಸ ಅಲ್ಲ, ಪತ್ರಕರ್ತರಾಗಿ ಯಾವ್ದಕ್ಕೂ ದಂಡಿಗೆ ಎದುರಿಲ್ಲ, ದೌಳಿಗೆ ಎದುರಿಲ್ಲ, ಇದಕ್ಕೆ ಅಲ್ಲ, ಆ ರೀತಿ ಯಾವ್ದಕ್ಕೂ ಬೇಕಾದ್ರೆ ಮನುಷ್ಯ ಬಂದ ಎಲ್ಲಾ ರೀತಿಯಲ್ಲೂ ಫೇಸ್ ಮಾಡ್ತೀವಿ. ಯಾವ್ದೇ ಒಂದು ರೌಡಿಗಳು ಬಂದ್ರು ಸರಿ, ಎಲ್ಲಾ ರೀತಿಯಲ್ಲಿ ಬಂದ್ರು ಸರಿ ಫೇಸ್ ಮಾಡ್ತೀವಿ. ಇದು ಮಾನಸಿಕವಾಗಿ ಒಂದು ಒತ್ತಡ ಕೊಡುವಂತ ವಿಚಾರ. ಇದು ಅಂದ್ರೆ ಮೆಂಟಲಿ ಒಂದು ಮನಸ್ಸಕ್ಕ ತಟ್ಟಂತ ವಿಚಾರ ಆಗಿರೋದ್ರಿಂದ ಮನಸ್ಸಲ್ಲಿ ಎಲ್ಲೋ ಒಂದ್ ಕಡೆ ಏನಾಗುತ್ತೋ ಅನ್ನೋ ಒಂದು ಭಯ ಅಂತ ಕಾಡ್ತಾನೆ ಐತೆ. ಅದ್ರ ಮಧ್ಯೆನೆ ನಿಮ್ ಜೊತೆ ಬರ್ತಾ ಇದ್ದೀನಿ. ನೀವು ಒಬ್ಬ ಪತ್ರಕರ್ತ ಆಗಿ ಈ ಮೊದ್ಲೇ ಹೇಳಿದ್ರಿ, ದಂಡು ಲವಣ ಎಲ್ಲದಕ್ಕೂ ಎದುರುಕೊಳ್ಳಲ್ಲ, ನಾನ್ ನೇರವಾಗಿ ದಿಟ್ಟತನದಿಂದ ಪತ್ರಿಕೆ ಬರೀತೀನಿ ಅಂತ. ಅಲ್ಲ, ಇಲ್ಲ, ಇವರು ನಿಮ್ಗೆ ಎದುರುಗಡೆ ಕಾಡ್ತಾರೆ. ಅದನ್ನ ಧೈರ್ಯಿಸುವಂತ ಶಕ್ತಿ ಇರೋರು ಅಗೋಚರವಾಗಿರೋದು ಕಾಣದಲ್ಲಿ ಇರ್ತಕ್ಕಂಥ ವಸ್ತುಗಳಿಗೆ ಯಾಕ್ರಿ ಎದುರ್ಕೋತೀರಿ? ಅದಕ್ಕೆ ಒಂದು ಏನೋ ಧೈರ್ಯ ಮಾಡ್ಬಿಟ್ಟು ನಿಮ್ ಹಿಂದೆ ಬರ್ತಾರೆ. ಬನ್ನಿ, ದೇವುಗಳಿದ್ರೆ ನಿಮ್ ಜೊತೆನೂ ಮಾತಾಡಿಸ್ತೀನಿ, ನಾನು ಮಾತಾಡ್ತೀನಿ. ಇವತ್ತು ಚಾಲೆಂಜ್ ಕಟ್ಟಿದ್ದಾರೆ ಒಬ್ರು. ಇವತ್ತು ನಿಜವಾಗ್ಲೂ ಮಶಾಣಕ್ಕೆ ಹೋಗ್ತಾ ಇದ್ದೇನೆ, ಅದ್ರಲ್ಲೂ ಮಂಗಳವಾರ. ಏನಾದ್ರೂ ನಾನಿದ್ದೀನಿ, ಮಾನಸಿಕವಾಗಿ ದೈಹಿಕವಾಗಿ ಏನಾದ್ರೂ ನಾನಿದ್ದೀನಿ. ಧೈರ್ಯವಾಗಿ ಬನ್ನಿ. ಮೆಂಟಲಿ ಭಯ ಹೊರತಾಗಿ ಇನ್ನೇನು ಅಲ್ಲ. ಅದನ್ನ ಹೋಗ್ಲಾಡ್ಸೋಣ ಬನ್ನಿ. ನಿಮ್ ಮಕ್ಕದಲ್ಲಿ ಕಾಣ್ತಾ ಇದೆ ಭಯ ಇಲ್ಲ. ದೇವರೊಳಗೂ ಭಯ ಇದೆ, ತಮಾಷೆ ಅಲ್ಲ. ದೇವರೊಳಗೂ ಭಯ ಇದೆ, ತಮಾಷೆ ಅಲ್ಲ. ನೋಡಿ, ಈ ಎಂತದೇ ಪತ್ರಕರ್ತರು ಎದುರುಕೊಳ್ತಾರೆ, ಬರೆಯಕ್ಕೆ ಎದುರುಕೊಳಲ್ಲ. ಯಾವುದೇ ಅವ್ಯವಹಾರ ನಡೆದಾಗ, ಏನೇ ಆದಾಗ ತಿಟ್ಟು ತಂದಿದ್ದ ಬರೀತಾರೆ. ಆದ್ರೆ ಮಾನಸಿಕತೆ ಬಂದಾಗ ಅದೊಂದು ಜೀವನದಲ್ಲಿ ಬಂದ್ಬಿಟ್ಟಿದೆ, ಭಯ. ನಮ್ ಕೆಂಪೇಗೌಡಂಗೂ ಭಯ ಇದೆ. ಅವ್ರು ನಾವು ನೋಡ್ತಲೇ ಇದ್ದೀವಿ, ಹಿಂದಕ್ಕೆ ಹೆಜ್ಜೆ ಹೋಗ್ತಲೇ ಇದ್ದಾರೆ. ಎರಡು ಗಂಟೆ 8 ನಿಮಿಷ. ಕ್ಯಾಮ್ರಾ ಒಂದ್ ಲೈಟ್ ಇಟ್ಟು ಹೊರಟೋಗ್ಬಿಟ್ರಿ ಅವ್ರು. ಅದ್ರಲ್ಲೂ ಜನ ಹೇಳ್ತಾರೆ, ಹುಣಸೆ ಮರದ ಕೆಳಗಡೆ ಅದಿಲ್ ಅಮಾವಾಸ್ಯೆ ದಿವಸ ಕೂತ್ಕೊಳ್ಬಾರ್ದು, ಹುಣಸೆ ಮರದಲ್ಲಿ ದೇವುಗಳಿವೆ ಅಂತ. ಎಷ್ಟೋ ಜನ ದೇವುಗಳು ಮೈ ಮೇಲೆ ಬಂದವರಿಗೆ ಹುಣಸೆ ಮರದಲ್ಲಿ ಕಡ್ಡಿನ ಹೊಡೆದಿದ್ದಾರೆ ಜನ. ಹುಣಸೆ ಮರದಲ್ಲಿ ದೆವ್ವ ಇರುತ್ತೆ ಅನ್ನೋದಾದ್ರೆ ಯಾಕ್ರಿ ನಾವು ಹುಣಸೆ ತಿನ್ಬೇಕು? ಯಾಕೆ ಸತ್ಯ ಅಂದ್ರೆ ಹಿರಿಯರು ಹೇಳಿದ ಸತ್ಯ. ಏನು ಹುಣಸೆ ಮರದ ಕೆಳಗಡೆ ದೇವುಗಳಿವೆ. ಯಾರು ಮಧ್ಯರಾತ್ರಿ ಬಂದು ಇಲ್ಲಿ ಕೂತ್ಕೊಂಡಾಗ ಹಿಂಗೆ ಎದುರಿಸ್ಬಿಡ್ತಾರೆ, ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗ್ಬಿಡುತ್ತೆ. ಖಂಡಿತ ರಿಯಲಿ ಆಗುತ್ತೆ. ಯಾಕೆಂದ್ರೆ ಹುಣಸೆ ಮರದ ಎಲೆಗಳು ಚಿಕ್ಕದಾಗಿವೆ,
ಫೋಟೋಸಿಂಥಸಿಸ್ ಕ್ರಿಯೆ ಕಡಿಮೆ ನಡೆಯುತ್ತೆ, CO2 ಹೆಚ್ಚು ಬಿಡುಗಡೆ ಆಗತ್ತೆ. ಆಗ ಅದು ಭಾರ ಇರುತ್ತೆ, ಅದನ್ನು ಕುಡಿತಾ ಹೋಗ್ತೀವಿ. ಆಗ ನಮ್ಮ ಬ್ರೈನ್ ಅಲ್ಲಿ ಕೆಮಿಕಲ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ, ಹಾರ್ಮೋನ್ಸ್ಗಳ ವ್ಯತ್ಯಾಸ ಆಗತ್ತೆ. ಹಾಗೆ ಅವ್ರು ಮೈ ಮೇಲೆ ಏನೋ ಬಂದಂಗಾಯ್ತು ಅಂತ ಹೇಳಿ ಒಂದು ಫೋಬಿಯಾಕ್ಕೆ ತುತ್ತಾಗ್ತಾರೆ. ಇವತ್ತು 2 ಗಂಟೆವರೆಗೂ ಅವರು ಕ್ಯಾಮ್ರಾನು ಹಾಕಿ ಬಿಟ್ಬಿಟ್ಟು ಓಡೋಗ್ಯಾರೆ. ನೀವು ನೋಡ್ಬೋದು, 2 ಗಂಟೆ 10 ನಿಮಿಷ ಆಯ್ತಪ್ಪ, ಒಂದಾರ ಹೆಣ್ಣು ದೆವ್ವ ಬರ್ತವೆ ಅಂತ ಕಾಯ್ತಾ ಇದ್ದೆ. ನಾನು ನನ್ನ ಹೆಂಡತಿಯಿಂದ ದೂರಾಗಿ ಬಂದಿದ್ದೀನಿ ಇಲ್ಲಿಗೆ. ಕಾರಣ ಇಲ್ಲಿ ಹೆಣ್ಣು ದೆವ್ವಗಳಿದ್ರೆ ಅವ್ರ ಜೊತೆ ಲವ್ ಮಾಡೋಣ ಅಂತ. ಬರ್ಲಿಲ್ಲ. ನೋಡೋಣ, ಅದೇ ಅವ್ರು ಹೇಳಿದ್ರ ಮಶಾಣದಲ್ಲಿ ಹೋಗಿ ಇಲ್ಲಿ ಯಾವ್ದೋ ಹುಣಸೆ ಮರದ ಕೆಳಗಡೆ ಇದ್ದೀರಂತ. ಮಶಾಣಕ್ಕೂ ಈ 2 ಗಂಟೆ 10 ನಿಮಿಷ ನಾನು ಹೊರಟಿದ್ದೀನಿ. ನೋಡೋಣ ಏನಾಗುತ್ತೆ. ಪ್ಲೀಸ್ ವಾಚ್. ನನಗೂ ನಿದ್ದೆ ಬರ್ತಾ ಇದೆ, ಸುಸ್ತಾಗಿದೆ. ದೆವ್ವಕ್ಕೆ ಅಂದ್ರೆ ಎದ್ರಕೊಂಡಲ್ಲ, ದೇಹಕ್ಕೆ. ಆದರೂ ದೆವ್ವ ಹುಡಿಕೊಂಡು ಹೋಗ್ಲೇಬೇಕು. ಚಾಲೆಂಜಿಂಗ್. ಬನ್ನಿ, ಪುರಾಣ ಎಲ್ಲ ಬೇಡ, ನಿಮ್ಮ ಮಾತು ಸಾಕು ಅಂತ ಹೇಳ್ತೀರಿ. ಈಗ ನಾನು ಕಾಣದ ದೆವ್ವದ ಸಮಾಧಿಯೊಂದಿಗೆ ಮಲಗ್ತೇನೆ. ಬನ್ನಿ ಹೋಗೋಣ. ನಾನು ಲೈಟ್ ತಂದಿದ್ದೆ, ಲೈಟು ಅಲ್ಲಿತ್ತಲ್ಲ, ಇಲ್ಲಿಗೆ ಯಾಕೆ ತಂದ್ರು? ಏನು ದೆವ್ವ ಏನಾರ ಇಟ್ಕೊಂಡ್ರಿ? ಇಲ್ಲ, ಜಾರಿ ಬಿದ್ದಿರಬೇಕು. ದೆವ್ವಕ್ಕೆ ಕೈಯಲ್ಲಿವೆ ಕಾಲಲ್ಲಿವೆ ಅಂತ ಗೊತ್ತಾಗಲ್ಲ, ಜಾರಿ ಬಿದ್ದಿರ್ಬೇಕಷ್ಟೇ. ನೋಡಿ ಇಲ್ಲಿ ಅಲ್ಲೇನೋ ಕಾಣಿಸ್ತಾ ಐತೆ. ಅಲ್ಲೇನೋ ಶಬ್ದ ಆಗ್ತಾ ಇದೆ. ಬನ್ನಿ, ಆ ಶಬ್ದ ಆಮೇಲೆ ಹುಡಿಕೊಳ್ಳೋಣ. ಮೊದಲು ಮಶಾಣಕ್ಕೆ ಹೋಗೋಣಲ್ವಾ? ಬನ್ನಿ. ಓಹೋ, ಅದು ಸರಿ ಅಲ್ಲ. ಇವರು ಕ್ಯಾಮ್ರಾನು ಸ್ಟ್ಯಾಂಡ್ ಹಾಕಿ ಬಿಟ್ಬಿಟ್ಟು ಹೊರಟೋಗ್ಬಿಟ್ಟವ್ರೆ ಪುಣ್ಯಾತುರು. ಕ್ಯಾಮ್ರಾ ನಾನು ಕಾಯ್ತಾ ಇದೀಯೋ, ನಾನು ಕ್ಯಾಮ್ರಾ ಕಾಯ್ತಾ ಇದೀನೋ? ಅವನು ಹರ್ಷಿತ್ ಹೇಳ್ದ, ಸಾರ್ ನಿಮ್ಮ ಹತ್ರ ಜನಗಳಿರ್ತಾರೆ, ಕ್ಯಾಮ್ರಾ ಇರುತ್ತೆ, ಎಲ್ಲ ಇರುತ್ತೆ, ನೀವೇನು ಎಲ್ಲಿ ಬೇಕಾದ್ರೂ ಮನಿಕೋಬಹುದು. ಅದಕ್ಕೆ ನಾನು ಹೇಳಿದೆ, ಕ್ಯಾಮ್ರಾ ಒಂದು ಲೈಟ್ ಹಾಕಿ, ಸ್ಮಾಲ್ ಲೈಟ್ ಇದ್ರೆ ಹಾಕಿ, ಇಲ್ದ್ರೆ ಬಿಟ್ಟು ಹೋಗ್ರಯ್ಯ ಅಂತ ಹೇಳಿದೆ. ಬಿಟ್ಟು ಹೋಗಿ ಬಿಟ್ಟವ್ರು. ಅವರು ಬಿಟ್ಟು ಎಲ್ಲಿದ್ದಾರೋ ನೋಡ್ತೀನಿ. ಫಸ್ಟ್ ಈ ಕ್ಯಾಮ್ರಾ ಇಟ್ಕೊಂಡೆ ಹೋಗ್ತೀನಿ, ನೋಡೋಣ ಏನಾಗುತ್ತೆ. ಇದು ಒಂದೊಂದ್ಸರಿ ದೆವ್ವಗಳ ಇಟ್ಕೊಂಡಿರ್ಬೇಕು, ಆಗ್ತಾ ಇಲ್ಲ. ಹೊಟ್ಟೋಯ್ತು ನನ್ನ ಮೊಬೈಲು ಕೂಡ. ಹಾಕೋ ಮೊಬೈಲ್ಗೂ ಯಾವುದೋ ದೆವ್ವನ ಏನೋ ಮಾಡಿಸಿರ್ಬೇಕು. ಆದ್ರೂ ಆಗ್ಲಿ, ಯಾರಿಲ್ದು ಧೈರ್ಯ ಒಂದಿದೆಯಲ್ಲ, ಕ್ಯಾಮ್ರಾ ನಾನೇ ಎತ್ಕೋತೀನಿ. ನನಗೆ ನಿದ್ದೆ ಬರ್ತಾ ಇದ್ರು, ಏನೋ ಒಂದು ಮಂಕು ಕವಿದ ವಾತಾವರಣ ಇದ್ರು. ಅವರಂತೂ ಹೋದ್ರು, ಕಾರಲ್ಲಿ ಮಲಿಕೊಂಬಿಟ್ಟಿದ್ರು. ಅವರೆಲ್ಲ ಹೋಗಿ ಮತ್ತೆ ಎಬ್ಬಿಸ್ಕೊಂಬಂದಿದ್ದೀನಿ. ಇದಾರೆ ಸ್ನೇಹಿತರೆ, ಎದುರುಕೊಬ್ಬಿಡ್ರಿ. ಈಗ ನಿಜವಾದ ಸ್ಥಳಕ್ಕೆ ಕರ್ಕೊಂಡು ಹೋಗ್ತೀನಿ. ಸಮಯ 2 ಗಂಟೆ 19 ನಿಮಿಷ. ಅದು ಡೇಟು ಕೂಡ ಇದೆ, ನೀವು ಯಾವತ್ತೂ ಬಂದಿದ್ದೀರಿ ಅಂತೇಳಿ. ಯಾರೋ ಒಬ್ರು ಇಟ್ಕೊಳ್ರಪ್ಪ ಮೊಬೈಲು. ಹಾಗೆ ನೋಡಿ, ಯಾರೋ ಅಲ್ಲಿ ಕೂತಿದ್ದಾರೆ ಅನ್ಸುತ್ತೆ. ಎಸ್, ನೀವೇನು ಹೆದರ್ಕೊಬೇಡ್ರಪ್ಪ, ಬನ್ನಿ, ನಾನಿದ್ದೀನಿ. ನಾನು ಮುಂದೆ ಹೋಗ್ತೀನಿ. ಆ ದೇವುಗಳು ಮಾತಾಡ್ಸಿ, ನಾನು ಮಾತಾಡ್ಸ್ತೀನಿ. ಹೋಗೋಣ.
ಯಾರೋ ಪುಣ್ಯಾತ್ಮರು ಜೀವಂತವಾಗಿ ಮಲಿಕೊಂಡಿದ್ದಾರೆ. ಜೀವಂತ ಅಲ್ಲ, ಆರಾಮ್ಸೆ ಮಲಗಿದ್ದಾರೆ. ನೋಡಿದಿರಿ, 2 ಕಲ್ಲುಗಳಿದೆ ನೋಡಿ. ಇಲ್ಲೊಬ್ರು ಗೋರಿ ಕಟ್ಟಿದ್ದಾರೆ. ಅದು ರಾಮ ಶ್ರೀರಾಮಚಂದ್ರ. ಯಾರೋ ಕೆಳಗಡೆ ಮಲಗಿದ್ರು, ಮೇಲ್ಗಡೆ ಕೂತಿದ್ದೀನಿ. ಅಮಾವಾಸ್ಯೆ ದಿವಸ ಏನೋ ಆಗ್ಬಿಡುತ್ತೆ ಮಶಾಣದಲ್ಲಿ. ಯಾವುದೋ ಆತ್ಮಗಳು ಮಾತನಾಡ್ತವೆ. ನಮ್ಮ ಜನ ಹಿರಿಯರು ಹೇಳ್ತಾರೆ ಮಶಾಣ ಒಂದು ಕೈಲಾಸ ಇದ್ದಾಗೆ ಅಂತ. ಇಲ್ಲಿ ಸುಳ್ಳಿಗೆ ಮೋಸಕ್ಕೆ ಜಾಗನೇ ಇಲ್ಲ. ಮಾತು ಆಡಲ್ವಲ್ಲ, ಜೀವಂತವಾಗಿದ್ದರು ಸತ್ತೋಗ್ಬಿಟ್ಟವೆ, ಜೀವ ಕಳ್ಕೊಂಡಿದ್ದಾರೆ. ಇಲ್ಲಿ ಇಷ್ಟೇ. ಮನುಷ್ಯ ಹುಟ್ಟುವಾಗ ಉಸಿರಿರುತ್ತೆ, ಹೆಸರಿರಲ್ಲ. ಸತ್ತಾಗ ಹೆಸರಿರುತ್ತೆ, ಉಸಿರಿರಲ್ಲ. ಇದ್ರ ಮಧ್ಯೆ ಏನೆಲ್ಲ ಮಾಡ್ತಾನೆ ಮನುಷ್ಯ. ಈ ಸಮಾಧಿ ಮೇಲೆ ಮಲಗಿದ್ದೆ, ಅವ್ರು ಮಲಗಿದ್ದವ್ರು ಸತ್ತೋಗಿರೋದಾರ 1 ಸೆಕೆಂಡ್ ಎದೆಳೆಯ ಮೇಲಕ್ಕೆ ಅಂತ ಹೇಳಲಿಲ್ಲ. ಇಲ್ಲಿವರೆಗೂ ಹೆಂಗ ನಟರಾಜ್ ಸರ್ ಕರ್ಕೊಂಡ್ಬಿಟ್ರು, ದೇವ್ರಣೆಗೂ ಭಯದಿಂದನೇ ಇದ್ದೆ ಇಂಥವ್ರಿಗೂ. ನಾನು ಇಷ್ಟೊತ್ನಾಗ ಅದು ರಾತ್ರಿ ಹೊತ್ತಲೇ ಸ್ಮಶಾನಗಳ ಹತ್ರ ಓಡಾಡೋದು ಭಯ ನನಗೆ. ಅದ್ರಲ್ಲೂ ಅಮಾವಾಸ್ಯೆ ದಿವಸ ಅಂತಂದ್ಬಿಟ್ಟು ಇವ್ರು ಕರ್ಕೊಂಡ್ ಬಂದಿದ್ದಾರೆ. ಎಷ್ಟು ಭಯದಿಂದ ಬಂದೆ ಅಂತಂತಂದ್ರೆ ಇಲ್ಲ ಸೊಟ್ಟು ಎಷ್ಟು ಭಯದಿಂದ ಬಂದೆ ಅಂತಂತಂದ್ರೆ ಏನಾಗುತ್ತೆ ಅನ್ನೋ ಒಂದು ಭಯನೇ ನನ್ನಲ್ಲಿ ಕಾಡ್ತಾ ಇತ್ತು. ದೇವ್ರದಿಂದ ಏನೂ ಆಗಿಲ್ಲ. ಸದ್ಯಕ್ ಮನೆಗೂ ಸೇಫ್ ಆಗೋ ಸರಿ ಮಾಡಿದ್ದೀವಿ. ಭಯ ಆಗ್ತೀರಾ? ಅಲ್ಲ, ಈಗ ಭಯ ಆಯ್ತು. ಬನ್ರಿ ಕೂತ್ಕೊಳ್ರಿ ನಾನು ಇದ್ದೀನಿ. ಅಲ್ಲ, ನಟರಾಜ್ ಸರ್ ಜೊತೆ ಒಂದು ಈ ಪಯಣ ನಿಜವಾಗ್ಲೂ ನನಗೊಂದು ಯೋಚನೆ ಮಾಡಂತ ರೀತಿ. ಯಾಕಂದ್ರೆ ನಾವ್ ಎಷ್ಟು ಭಯ ಬೀಳ್ತೀವಿ ಅಂತಂದ್ರೆ ನಾವು ಎಲ್ಲದನ್ನು ಎದುರಿಸ್ತೀವಿ. ನಾವು ನಮ್ ಫ್ರೆಂಡ್ ಒಬ್ಬ ಜೊತೆಯಲ್ಲಿ ಮಠ ತಿನ್ಬಿಟ್ಟು ಬಂದಿದ್ದಾರೆ ಅವರು. ನನಗೆ ಆ ಮಠ ತಿನ್ನೋದಕ್ಕೆ ಭಯ ಆಗ್ತಾ ಇದೆ. ಇನ್ನು ಅವ್ರದ್ದು ಈ ಸ್ಥಿತಿ ಹೆಂಗಿರ್ತದೆ ಅಂತ ಸತ್ಯ ಹೇಳಿ ನೋಡಿ. ಆ ಕಡೆ ಎಲ್ಲ ಸುತ್ತು ಇದಿದೆ. ಎಷ್ಟರ ಮಟ್ಟಿಗೆ ಐತಿ ಅಂತಂದ್ರೆ ದೇವರಣೆಗೂ ನಾನು ಆಕ್ಚುಲಿ ಡೇ ಟೈಮ್ ಅಲ್ಲೇ ಬರಕ್ ಭಯ ಬೀಳ್ತೀನಿ ಸ್ಮಶಾನ ಜಾಗದಲ್ಲಿ. ಅದೇನೋ ಅವತ್ತಿನಿಂದ ಮನಸ್ಸಲ್ಲಿ ಒಂದು ಅದು ಇದ್ ಬಂದ್ಬಿಟ್ಟಿದೆ. ಈ ಸ್ಮಶಾನ ಜಾಗಗಳು ಅವು ಇವು ಅಂತ ಇದ್ ಮಾಡಿದಾಗ ಅದಾದ್ರೆ ಈ ತರ ಮರ ಈ ತರ ಎಲ್ಲ ಮರ ಇದ್ದು ಮರದ ಕೆಳಗಡೆ ಸ್ಮಶಾನ ಇದ್ದಾಗ ಈಗ 3 ಗಂಟೆ 40 ನಿಮಿಷ ಏನ್ ಅನ್ಸುತ್ತೆ ನಿಮಗೆ? ನಿಜವಾಗ್ಲೂ ನಿಮ್ ಜೊತೆ ಬಂದಿದ್ದು ನನ್ಗೆ ಒಂದು ಸತ್ಯತೆ ಅನುಭವ ಆಗ್ತದೆ. ನೀವ್ಯಾಕೆ ನನ್ನ ಮಶಾನದಲ್ಲಿ ಬಿಟ್ಟು ಓಡೋಗ್ಬಿಟ್ರಲ್ಲ? ಯಾಕೆ? ಮನಸ್ಸಲ್ಲಿ ಒಂದು ಆತಂಕ ಅದು ಇದ್ದೇ ಇರುತ್ತಲ್ವಾ, ಆ ಕಾರಣದಿಂದ ಹೋದ್ವಿ. ನಿಮ್ಗೂ ಮನ್ಸಿದ್ದಂಗೆ ನನಗೂ ಮನ್ಸಿದೆ, ನನಗೂ ಮನ್ಸಿದ್ದಂಗೆ. ನೀವು ಇದುವರೆಗೂ ಸುಮಾರು ಒಂದ್ ಇದ್ರಲ್ಲೇನೆ ಪಳಗ್ಬಿಟ್ಟಿದ್ದೀರಾ. ನಮ್ಗೆ ಆದ್ರೆ ಮನ್ಸಲ್ಲಿ ಅದೊಂದು ಕಾಡ್ತಾ ಇರುತ್ತೆ. ಯಾಕಂದ್ರೆ ಮನುಷ್ಯನಿಗೆ ಎಲ್ಲದಕ್ಕೂ ಮೀರಿದ್ದು ಮನ್ಸಲ್ಲಿ ಕಾಡ್ತಾ ಭಯ. ಜನಗಳಿಗೆ ಏನ್ ಹೇಳ್ತೀರಿ? ಮಶಾನದಲ್ಲಿ ದೇವುಗಳಿವೆಯಾ ಇಲ್ವಾ? ಸ್ನೇಹಿತರೆ, ಇವತ್ತು ನನಗೇನ್ ಅನುಭವ ಆಯ್ತು ಅಂತಂದ್ರೆ ನಾನು ಬಹಳಷ್ಟು ಭಯ ಬೀಳ್ತೀನಿ. ನಾನು ಚಿಕ್ಕ ಮಗುನಾಗಿದ್ದು ನಾನು ಅಷ್ಟೇ ಈ ದೇವುಗಳು ಅನ್ನೋ ಒಂದು ಭಯ ನಮ್ಗೆ ಜಾಸ್ತಿ ಕಾಡ್ತಾ ಇತ್ತು ಪ್ರತಿ ಕ್ಷಣ. ಅಂದ್ರೆ ಯಾಕಂದ್ರೆ ನಮ್ ಚಿಕ್ಕ ಮಕ್ಕಳಲ್ಲಿ ದೊಡ್ಡವರು ಈ ಸ್ಮಶಾನ ದಿವಸ ಪೌರ್ಣಿಮೆ ಮತ್ತೆ ಅಮಾವಾಸ್ಯೆ ದಿವಸ ಈ ರೀತಿ ಎಲ್ಲೂ ಓಡಾಡಬಾರ್ದು, ಹಿಂಗೆ ದೆವ್ವ ಇರ್ತದೆ, ಇದಿರ್ತದೆ ಅನ್ನೋ ಒಂದು. ನಾನು ಆಕ್ಚುಲಿ ನೈಟ್ ಟೈಮ್ ಈಚೆ ಬರ್ತಾ ಇರ್ಲಿಲ್ಲ ಅಮಾವಾಸ್ಯೆ ಪೌರ್ಣಿಮೆ ಅಂತಂದ್ರೆ ಮಿಡ್ ನೈಟ್ ಅಲ್ಲ. ಯಾಕಂದ್ರೆ ಅದು ಮನುಷ್ಯನ ಸಹಜ ಗುಣ ಭಯ ಅನ್ನೋದು. ಇವತ್ತು ಹುಲಿಕಲ್ ನಟರಾಜ್ ಬರ್ತಾರೆ ಅಂತಂದ್ರೆ ಮಾಹಿತಿ ಗೊತ್ತಾದಾಗ ಸಾಯಂಕಾಲದಿಂದ ಹೋಗ್ಲಾ ಬೇಡ ಅವ್ರ ಹಿಂದೆ ಅಂತ ಸುಮಾರು ಸಲ ಥಿಂಕ್ ಮಾಡಿದೆ.
ನನ್ ದೇವ್ರನ್ನ ಥಿಂಕ್ ಮಾಡೋದು, ಸುಳ್ಳಲ್ಲ. ಅವ್ರ ಜೊತೆ ಹೋಗೋದ ಹೆಂಗೆ ಅಂತ. ನಿಮ್ ಜೊತೆ ಅರ್ಧ ದಾರಿಗೆ ಬಂದು ಎಸ್ಕೇಪ್ ಆಗಕ್ಕೂ ನೋಡ್ದೆ ನಾನು. ಅದು ಗೊತ್ತಿರೋದು, ಯಾಕಂದ್ರೆ ನಾನು ಇನ್ ಮುಂದುವರಿಯೋದ್ ಬೇಡ, ಅರ್ಧ ದಾರಿಗೆ ಬಂದು ಎಸ್ಕೇಪ್ ಆಗ್ಬಿಡೋಣ, ತಡಿ ಮನೇಲಿ ಹೋಗ್ಬಿಟ್ಟು ಎಸ್ಕೇಪ್ ಆಗ್ಬಿಡೋಣ, ಅಲ್ಲಿ ಅಕಸ್ಮಾತ್ ಹೆಂಗ್ ಕಾಣಿಸ್ಕೊಂಡ್ಬಿಟ್ರೆ ಏನು ಎತ್ತನ ಒಂದ್ ಭಯ ಅಂತೂ ಅದು ಹಿಡಿತ್ತು. ಒಂದು ರೀತಿಯಲ್ಲೂ ಕೆಟ್ಟ ಅನುಭವ ಆಗ್ಲಿಲ್ಲ. ನಾನು ಹುಲಿಕಲ್ ನಟರಾಜ್ ಸರ್ಗಂತೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಈ ವಿಚಾರದಲ್ಲಿ. ಒಂದಂತೂ ಸತ್ಯ, ಯಾವುದೇ ಮಶನದಲ್ಲಿ ಕಾಣದ ದೆವ್ವಗಳು ಇಲ್ಲ 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 ಇಲ್ಲ. ಇಲ್ಲಿ ದೆವ್ವಗಳನ್ನ ಮುಂದೆ ಇಟ್ಕೊಂಡು ಮಾಡಬಾರದು ಮಾಡುವಂತ ಜನ ಇರ್ತಾರೆ. ಎದುರಿಸಿ ಜನ ಇಲ್ಲಿ ಬರಬಾರ್ದು, ಇಲ್ಲಿನ್ನೇನೋ ರಾತ್ರಿ ಸಮಯದಲ್ಲಿ ನಡೆಯುವಂತ ಕಾರ್ಯಗಳನ್ನು ಮಾಡುವಂತ ಜನ ಇದ್ದಾರೆ. ಅದಕ್ಕೆ ದಯವಿಟ್ಟು ಹೆದರ್ಕೋಬೇಡಿ, ಎದುರಿಸಿ. ಹೆದರಿಕೊಳ್ಳೋರು ಇರೋವರೆಗೂ ಎದುರಿಸೋರು ಇರ್ತಾರೆ. ದಯವಿಟ್ಟು ಎದುರಿಸಿದ್ರೆ ದೆವ್ವಗಳು ಅಂತ ಇದ್ರೂ ಕೂಡ ಅವು ಹೆದರಿಕೊಂಡು ಹೋಗ್ತವೆ. ಅಂತೂ ಇಲ್ಲೊಬ್ರು ಯಾರೋ ಹಿರಿಯರು ಸತ್ತೋಗಿದ್ದಾರೆ, ಪುಣ್ಯಾತನರು. ಅವ್ರಿಗೆ ನಾನು ಕೈ ಮುಗಿತೀನಿ. ನಾನು ಈಗ ಕೇಳ್ಕೊಳ್ತಾ ಇದ್ದೀನಿ, ನಿಮ್ ಕಾಲ ಸುವರ್ಣ ಯುಗ ಇತ್ತು. ನೀವು ಸತ್ತು ಈಗಾಗ್ಲೇ ಒಂದು 40-50 ವರ್ಷ ಆಗಿರ್ಬೇಕು. ನೀವಾರು ಇಲ್ಲಿನ ಜನಕ್ಕೆ, ಈಗಿನ ಜನಕ್ಕೆ ನಾಗಾಲೋಟದಲ್ಲಿ ಹೋಗ್ತಾ ಇದ್ದಾರೆ. ಮಶಾನದಲ್ಲಿ ದೆವ್ವ ಇದೆ, ಅದಿದೆ, ಅಲ್ಲಿ ಮಾಟ ಮಂತ್ರ ನಡೆಯುತ್ತೆ, ಊಟ ಮಾಡಬಾರ್ದು ಅಂತ ಎಲ್ಲ ಹೇಳ್ತಾರೆ. ಎಷ್ಟೋ ಜನ ಈ ಮಶಾನ ಕಾಯುವಂಥವ್ರು ಅಲ್ಲೇ ಊಟ ಮಾಡ್ತಾರೆ, ಅಲ್ಲೇ ಜೀವನ ಮಾಡ್ತಾರೆ, ಅವ್ರಿಗೇನು ಆಗಿಲ್ಲ. ಹರಿಶ್ಚಂದ್ರ ಘಾಟಲ್ಲಿ 2 ಫ್ಯಾಮಿಲಿ ಇದ್ದಾರೆ, ಅವ್ರಿಗೇನು ಆಗ್ಲಿಲ್ಲ. ಯಾಕೋ ಅಲ್ಲಿ ಯಾರೋ ತಿರುಗಾಡೋದಕ್ಕೆ ಅನ್ಸುತ್ತೆ. ಇಲ್ಲ, ಭ್ರಮೆ ಅಷ್ಟೇ. ಅವ್ರು ಹೇಳ್ತಾ ಇದ್ರು, ನಿನ್ ತಾಕತ್ತಿದ್ರೆ ಮಶಾನದಲ್ಲಿ ಊಟ ಮಾಡು, ಅದು ಮಾಂಸ ತಗೊಂಬ ತಿನ್ನು. ನನಗೆ ಮಾಂಸ ರೂಢಿ ಇಲ್ಲ, ಆದ್ರೆ ನೀರು ಕುಡಿತೀನಿ. ಇವ್ರಿಗೂ ಒಂಚೂರು. ಹೆಂಗಾರಾಗ್ಲಿ ಅಂತ ನಮ್ಮ ನೀವು ಕೇಳಿಸ್ಕೊತಾ ಇದೀರಿ, ನಾಯಿಗಳೆಲ್ಲ ಬೊಗಳ್ತಾವೆ. ಕೆಲವ್ರು ಹೇಳ್ತಾರೆ ನಾಯಿಗಳು ಅಳ್ತವೆ, ನೋಡಿ ಕೇಳಿಸ್ಕೊಳ್ಳಿ, ಅಳ್ತಾವೆ ನಾಯಿಗಳು. ಯಾಕೆಂದ್ರೆ ಆತ್ಮಗಳು ಕಾಣಿಸ್ತವೆ, ನಾಯಿಗಳಿಗೆ ಯಾರೋ ಬರೋದು ಕಾಣಿಸುತ್ತೆ, ಆತ್ಮಗಳು ಬರೋದು ಕಾಣಿಸುತ್ತೆ ಅಂತ. ಇಲ್ಲಿಂದ ಏನಾದ್ರು ಹೋಗ್ತಾವ, ಅಲ್ಲಿ ಬರ್ತಾವ, ನೋಡೋಣ, ಗೊತ್ತಿಲ್ಲ. ಇವ್ರಿಗಂತೂ ಕುಂಕುಮ ಹಾಕಿದ್ದೀನಿ, ಅರ್ಶಿನ ಹಾಕಿದ್ದೀನಿ. ಅವ್ರ ಒಳ್ಳೆ ಪುಣ್ಯಗಳು ನಮಗೆ ಬರಲಿ. ಕೋಳಿ ಮೊಟ್ಟೆ ಅಂತೂ ಇದೆ. ಇದಂತೂ ಕೋಳಿ ಮೊಟ್ಟೆ ಇವ್ರ ಹತ್ರ ಇಟ್ಟಿದ್ದೀನಿ. ನಾನು ಕೋಳಿ ಮೊಟ್ಟೆನ ಹಸಿದ್ನ ಲೈಫಲ್ಲಿ ತಿಂದಿಲ್ರಿ, ಲೈಫಲ್ಲಿ ತಿಂದಿಲ್ಲ. ಈ ಕೆಲವರು ಚಾಲೆಂಜ್ ಮಾಡ್ತಾರಲ್ಲ ನೋಡಿ, ಹಸಿದ್ ಕುಡ್ದೇ ಬಿಟ್ಟಿದ್ದೀನಿ. ಏನಾಗುತ್ತೋ ಹಾಗೆ ಬಿಡ್ಲಿ, ಏನು ಆಗಲ್ಲ. ದೇಹ ಇದೆಯಲ್ಲ, ಇದು ಮಾಂಸದ ತಡಿಕೆ, ಅದರಿಂದ ಕೋಳಿ ಮೊಟ್ಟೆ ತಿಂದಿದ್ದೀನಿ. ಹಾಗಾದ್ರೆ
ಎಷ್ಟಣ್ಣ? 4:30, 4:30 ಬೆಳಗಿನ ಜಾವ. ಅಂತೂ ನನಗೆ ದೆವ್ವ ಸಿಕ್ಕಿಲ್ಲ. ಆ ಸುಳ್ಯದ ಒಬ್ಬ ಮಶಾಣಕಾಯನು ಚೆನ್ನಾಗಿ ಕುಡಿದ್ಬಿಟ್ಟು ಆತ್ಮಗಳೊಂದಿಗೆ ಮಾತಾಡ್ತೀನಿ, ಆ ಹುಲಿಕಲ್ ನಟರಾಜ್ ಬರ್ಲಿ, ದೆವ್ವ ಇಲ್ಲ ಅನ್ನೋರಿಗೆ ದೆವ್ವ ತೋರಿಸ್ತೀನಿ, ಮಾತಾಡಿಸ್ತೀನಿ ಅಂತ ಕೇಳಿದ್ರಿ. ನೋಡಿ, ನಾವು ಹೊಟ್ಟಿರೋದು ಮಶಾಣದಲ್ಲಿ ದೆವ್ವಗಳು ನುಡಿಕೊಂಡಲ್ಲ. ನಾವು ಹೊಟ್ಟಿರೋದು ಭಯಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ. ನಮ್ಮ ದೇಶದಲ್ಲಿ ಅಂಬೇಡ್ಕರ್ ಸಂವಿಧಾನ ಬರೆದರು, ಬಸವಣ್ಣ ವಚನ ಸಾಹಿತ್ಯದಲ್ಲಿ ಕಾಯಕವೇ ಕೈಲಾಸ ಅಂತ, ಬುದ್ಧ ಶಾಂತಿ ಕೊಟ್ಟರು. ಈ ಜಗತ್ತಿನ 3 ಕಣ್ಣುಗಳು. ಬನ್ನಿ, ಅವರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಭಯಮುಕ್ತ ಸಮಾಜವನ್ನ, ಭಯಮುಕ್ತ ಮನಸ್ಸನ್ನ ಕಟ್ಟೋಣ. ನನ್ನೊಂದಿಗೆ ಇಡೀ ರಾತ್ರಿ ಇದ್ದಂತ ಈ ದೊಡ್ಡಬಳ್ಳಾಪುರ ಸುದ್ದಿ ಇಡೀ ಟೀಮ್, ವರ್ಷಿತ ಟೀಮ್. ಕೆಲವು ಸರಿ ಕ್ಯಾಮ್ರಾದವರು ಓಡೋದ್ರು, ಯಾಕೆಂದ್ರೆ ಇನ್ನೂ ಭಯದಲ್ಲಿರ್ತಾರೆ. ಇನ್ನು ಮುಂದೆ ನಾವು ಹುಡುಕೊಂಡು ಹೋಗೋದು ದೆವ್ವಗಳನ್ನ ಅಲ್ಲ. ದೆವ್ವ ಅಂತ ಯಾರು ಹೇಳಿದ್ದಾರೆ, ಯಾರು ಫೇಸ್ಬುಕ್ ಅಲ್ಲಿ, ವಾಟ್ಸಪ್ ಅಲ್ಲಿ, ಇನ್ಸ್ಟಾಗ್ರಾಮ್ದಲ್ಲಿ ಅಲ್ಲೋಗಿದ್ದೆ ಹಂಗಾಯ್ತು ಹಿಂಗಾಯ್ತು, ಅದನ್ನೆಲ್ಲನೂ ತಗೊಂಡು ಪೊಲೀಸ್ನರಿಗೆ ಮಾಹಿತಿ ಕೊಟ್ಟು ಈ ತರ ತೋರಿಸಿದ್ದಾರೆ ನೋಡಿ ಅಂತ ಹೇಳಿ ನಾವು ಮೌಢ್ಯ ನಿಷೇಧ ಕಾನೂನು ಅಡಿಯಲ್ಲಿ ಕಾನೂನಾತ್ಮಕವಾಗಿ ಅವರಿಗೆ ನಾವು ಒಂದಿಷ್ಟು ಮಾಹಿತಿ ಕೊಡ್ಬೇಕಾದ್ರೆ ಫಸ್ಟ್ ನಾವು ಅಂತ ಪ್ಲೇಸ್ಗೆ ಹೋಗಿ, ಹಂಟರ್ ಪ್ಲೇಸ್ಗೆ ಹೋಗಿ ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಬಂದು ಅವ್ರು ಮಾಡಿರೋ ಸುಳ್ಳು ಅಥವಾ ನಾವು ಮಾಡಿರೋ ಸುಳ್ಳು, ನಾವು ಮಾಡಿರೋ ಸತ್ಯ, ಅವ್ರು ಮಾಡಿರೋ ಸತ್ಯ ಅನ್ನೋದನ್ನ ಪೊಲೀಸ್ ಸ್ಟೇಷನ್ಗೆ ಕೊಟ್ಟು ಕಾನೂನಾತ್ಮಕವಾಗಿ ನಾವು ಅದನ್ನು ಹೋರಾಟ ಮಾಡೋಣ. ಬನ್ನಿ, ಹೋರಾಟ ಮಾಡೋದ್ಕಿಂತ ಭಯಮುಕ್ತ ಸಮಾಜವನ್ನ ನಿರ್ಮಾಣ ಮಾಡೋಣ. ನಮಸ್ಕಾರ.